ಯಾವ ವ್ರತ? ಏನ್ ವ್ರತ? 1 ನಿಮಿಷ. ನೀವು ನಮಗೆ 2 ನಿಮಿಷ ಕೊಡಿ. ನೀವು ನನ್ನ ಜೊತೆ ಬನ್ನಿ. ಏನ್ ನಡೀತಾ ಇದೆ ಇಲ್ಲಿ? ಇಷ್ಟು ದೊಡ್ಡ ಮನೆ ಆದ್ರೆ ಅಷ್ಟೇ ರಂಪಾಟ ನಡೀತಿದೆ. ನೀವಿದೇನ್ ಮಾಡ್ತಿದ್ದೀರಾ ಧರ ಅವ್ರೆ? ಆ ಸಮಾಜ ಸೇವಕರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೀವು ನಿಮ್ ಸಂಬಂಧನೇ ಹಾಳು ಮಾಡ್ಕೊಳ್ತಾ ಇದ್ದೀರಾ. ಇಷ್ಟು ದೊಡ್ಡ ತ್ಯಾಗ ಇಲ್ಲ, ಇದ್ ಸರಿ ಇಲ್ಲ. ನೀವ್ ಹೀಗ್ ಮಾಡ್ಬೇಡಿ. ಹುಚ್ಚಿ ತರ ಯೋಚನೆ ಮಾಡ್ಕೊಂಡು ನೀನು ಹುಚ್ಚಿ ಆಗಿದ್ಯಾ ಪೂಜಾ. ಏನ್ ಅನ್ಕೊಂಡೆ ನೀನು? ನಾನಿಲ್ಲಿ ಯಾವ ತ್ಯಾಗನೂ ಮಾಡ್ತಿಲ್ಲ, ಬಲಿನೂ ಕೊಡ್ತಿಲ್ಲ. ನನಗೇನಿದ್ರು ನಿನ್ನಿಂದ ಬರೀ ಮಗು ಬೇಕಿದೆ ಅಷ್ಟೇ. ಅದಾದ್ಮೇಲೆ ನಾನ್ ನಿನ್ನ ಇಲ್ಲಿಂದ, ಈ ಮನೆಯಿಂದ ಹೊರಗಡೆ ಓಡಿಸ್ತಾ ಇರ್ತೀನಿ. ಏನನ್ನಿಸ್ತು ನಿಂಗೆ? ನಾನು ನಿಂಗೆ ನನ್ನ ಸ್ಥಾನ ಕೊಡ್ತಾ ಇದ್ದೀನಿ ಅಂತ? ಯಾವುದೇ ಕಾರಣಕ್ಕೂ ನಿನ್ನ ಕನ್ಸಲು ಇದನ್ನ ಯೋಚನೆ ಮಾಡ್ಬೇಡ. ಅದು ಅಲ್ಲದೆ ಒಂದು ನೆನ್ಪಿಟ್ಕೋ, ಅಲ್ಲ ಮರಿಬಾರ್ದು, ಈ ಮನೆಗೆ ನೀನು ಬರೀ ಮಗು ಕೊಡಕ್ ಬಂದಿದ್ಯಾ ಅಷ್ಟೇ. ಧರ ಅವ್ರೆ, ಪೂಜಾ, ನಾನೇನ್ ಮಾಡ್ಲಿ? ನನ್ನ ಹತ್ರ ಬೇರೆ ದಾರಿ ಯಾವುದು ಇಲ್ಲ ಅಲ್ವಾ? ಅಲ್ದೆ ನಾವು ಮಾಡಿದ ತಪ್ಪಿಗೆ ಗಗನ್ ಅವ್ರನ್ನ ಜೈಲಿಗೆ ಕಳಿಸ್ಬಾರ್ದಲ್ವಾ? ಇಲ್ಲ ಪೂಜಾ, ಈ ಡಿವೋರ್ಸ್ ಅನ್ನೋ ಸುಳ್ಳೇನೆ ಎಲ್ಲದಕ್ಕೂ ಬೆಸ್ಟ್ ಸೊಲ್ಯೂಷನ್. ಈ ತರ ಹೇಳಿ ಹೇಗಾದ್ರೂ ಮಾಡಿ ನನ್ ಗಂಡನ ಕಾಪಾಡ್ಕೊಳ್ಬೇಕಲ್ವಾ? ಅಲ್ಲ ಇದೆಂತ ಪರಿಸ್ಥಿತಿ? ಈಗ ಮದ್ವೆ ಆಗಿರೋ ಹೆಣ್ಣು ವ್ರತನ ಮುರಿದು ಅವಳ ಕೈಯಾರೆ ಹೇಗ್ ತಿನ್ನೋದಕ್ಕಾಗತ್ತೆ? ಇದು ವ್ರತಕ್ಕೆ ಮಾಡೋ ಅವಮಾನ ಅಲ್ವಾ? ಆಗ್ಲೇ ನಾನು ಹೇಳಿದ್ನಲ್ಲ, ಗಗನ್ ಅವ್ರಿಗೂ ನನಗೂ ಯಾವಾಗಲೂ ಡಿವೋರ್ಸ್ ಆಗೋಗಿದೆ. ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಡಿವೋರ್ಸ್ ಪೇಪರ್ ನನ್ನ ಕೈಲಿರುತ್ತೆ. ನಾಳೆ ಬೆಳಿಗ್ಗೆ ನೀವೆಲ್ಲ ಬಂದು ನೋಡ್ಬೋದು, ಆ ಡಿವೋರ್ಸ್ ಪೇಪರ್ನ ನೋಡ್ಬೋದು. ಅಯ್ಯೋ ದೊಡ್ಡ ಹುಚ್ಚಿಡ್ದಿದ್ಯೇನೆ, ಹುಚ್ಚರ ತರ ಮಾತಾಡ್ತಿದ್ಯಲ್ಲೇ. ನಿನ್ನ ಹೆಣ ಹೂತಾಕಕ್ಕೆ ನೀನೇ ಹಳ್ಳ ತೊಡ್ಕೋತಾ ಇದೀಯಾ, ಜೊತೆಗೆ ನನ್ನೂ ಕರ್ಕೊಂಡು ಹೋಗ್ತೀಯಾ? ಸರಿ, ಹಾಗೇನಾದ್ರೂ ಇದ್ರೆ ನಾವು ನಾಳೆ ಬರ್ತೀವಿ, ಮತ್ತೆ ನಿಮ್ ಡಿವೋರ್ಸ್ ಪತ್ರನ ನೋಡ್ತೀವಿ. ಅದಾದ್ಮೇಲೆ ನೀವ್ ಏನ್ ಕೆಲ್ಸ ಇದ್ರು ಮಾಡ್ಬೇಕು. ಆದ್ರೆ ನೆನ್ಪಿಟ್ಕೊಳ್ಳಿ, ನಿಮ್ ಹತ್ರ 24 ಗಂಟೆ ಟೈಮ್ ಇದೆ ಇದನ್ನ ಸಾಬೀತ್ ಮಾಡೋಕೆ. ಇವರಿಂದ ನಿಮ್ಗೆ ಡಿವೋರ್ಸ್ ಆಗಿದೆ ಅಂತ. ಒಂದು ವೇಳೆ ಅದು ಸಾಬೀತಾಗ್ಲಿಲ್ಲ ಅಂದ್ರೆ ನೆನ್ಪಿಟ್ಕೊಳ್ಳಿ, ನಾಳೆ ನಾವು ಮಾತ್ರ ಬರೋದಿಲ್ಲ,
ನಮ್ ಜೊತೆ ಪೊಲೀಸು ಬರ್ತಾರೆ. ನಮಸ್ಕಾರ. ನಿಮ್ಮೆಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ನಾನು. ನೀವೆಲ್ಲರೂ ದಯವಿಟ್ಟು ನಿಮ್ಮ ಮನೆಗೆ ಹೋಗಿ. ಇವತ್ತು ಒಬ್ಳು ಸೊಸೆ ಸರಿಯಾದ ಸಮಯದಲ್ಲಿ ಸಾಬೀತು ಮಾಡಿಬಿಟ್ಲು. ಅವಳು ಈ ಮನೆ ಲಕ್ಷ್ಮೀನೂ ಹೌದು, ದುರ್ಗಾನೂ ಹೌದು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೀಗೆ ಬುದ್ಧಿವಂತಿಕೆನ ಉಪಯೋಗಿಸಿ ನೀನು ನನ್ನ ದೃಷ್ಟಿಲಿ ತುಂಬ ಎತ್ತರದ ಸ್ಥಾನದಲ್ಲಿ ನಿಂತಿದ್ಯಾ. ಇದಕ್ಕಿಂತ ಇನ್ನೇನ್ ಬೇಕು? ಮತ್ತೆ ದರ ಸೊಸೆ ನೀನು, ನಿನ್ನ ಬುದ್ಧಿವಂತಿಕೆಗೇನಾಯ್ತು? ನೀನ್ ಯಾಕೆ ಅದನ್ನೆಲ್ಲ ಮರ್ತೋಗ್ಬಿಟ್ಟೆ? ಈ ಮನೇಲಿ ವಿಚ್ಛೇದನ ಅನ್ನೋ ಮಾತು ಬರೀ ಬಾಯಲ್ಲಿ ಬರೋದನ್ನ ಬಿಡು, ಯಾರು ಅದನ್ನ ಯೋಚನೆ ಕೂಡ ಮಾಡೋದಿಲ್ಲ. ಆದ್ರೆ ನೀನು ಎಷ್ಟು ಸುಲಭವಾಗಿ ಬಂದ ಅತಿಥಿಗಳ ಮುಂದೆ ಹೇಳ್ಬಿಟ್ಟೆ. ನೀನ್ ಹೇಗ್ ಮರ್ತೋದೆ ನೀನು ಯಾವ ವಂಶಕ್ಕೆ ಮದ್ವೆ ಆಗಿ ಬಂದಿದ್ಯಾ ಅಂತ. ಇವತ್ತು 4 ಜನಕ್ಕೆ ಗೊತ್ತಾಗಿದೆ, ನಾಳೆ 40 ಜನಕ್ಕೆ ಗೊತ್ತಾಗುತ್ತೆ, ನಾಡಿದ್ದು 400 ಜನಕ್ಕೆ ಗೊತ್ತಾಗತ್ತೆ ಇದು ದೊಡ್ಡ ವಿಷಯ ಅಂತ. ನಾಳೆ ಅವರೆಲ್ಲರೂ ಬರ್ತಾರೆ. ನೀನು ವಿಚ್ಛೇದನ ಆಗಿರೋ ಸಾಕ್ಷಿನ ಹೇಗ್ ತೋರಿಸ್ತೀಯ? ಎಲ್ಲಿಂದ ತರ್ತೀಯ ನೀನು? ಹೇಳು ನನಗ್ ನೀನು. ಅಮ್ಮಾಜಿ, 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 ಹೇಳು ನನಗೆ, ಎಲ್ಲಿಂದ ತರ್ತೀಯ ನೀನು? ಅಮ್ಮಾಜಿ ಬನ್ನಿ, ನೀವು ನಮ್ಮ ಜೊತೆ ಬನ್ನಿ. ಸುಮ್ಮನೆ ಏನೇನೋ ಹೇಳಲಿಲ್ಲ ನಾನು ತುಂಬ ಯೋಚನೆ ಮಾಡೇ ಹೇಳಿದ್ದೀನಿ. ಇನ್ನು 24 ಗಂಟೆಲಿ ನಾನು ಏನು ಮಾಡಬೇಕು ಅನ್ನೋದು ಈ ಸಾರಿ ನಾನು ತುಂಬ ಯೋಚನೆ ಮಾಡಿನೇ ಎಲ್ಲನೂ ಮಾಡಿದ್ದೀನಿ.